ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೆಲವೊಂದು ಕಡೆ ಕೆಲವೊಬ್ಬ ಹೋರಾಟಗಾರರು ಕೆಲವೊಂದಿಷ್ಟು ಸಂಘಟನೆಗಳು ಒಂದು ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ನಮಗೆ ಪ್ರತ್ಯೇಕ ರಾಜ್ಯ ಬೇಕು, ನಮಗೆ ನಮ್ಮ ರಾಜ್ಯದಿಂದ ಅನ್ಯಾಯವಾಗ್ತದೆ, ಹಾಗಾಗಿ ನಮ್ಮ ಒಂದು ಭಾಗಕ್ಕೆ ಒಂದು ಪ್ರತ್ಯೇಕ ರಾಜ್ಯ ಕೊಡಬೇಕು, ಪ್ರತ್ಯೇಕ ರಾಜ್ಯವೇ ಆಗ್ಬೇಕೆನ್ನೋದು ಹೋರಾಟ ಮಾಡ್ತಾರೆ. ಕೆಲವೊಂದು ಕಡೆ ಇಲ್ಲ, ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕು ತುಂಬ ದೊಡ್ಡದಿದೆ, ನಮಗೊಂದು ಜಿಲ್ಲೆ ಮಾಡಿ ಅನ್ನುವಂಥ ಹೋರಾಟ ಕೂಡ ಮಾಡ್ತಾರೆ. ಇದರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ, ಇದರ ಹಿಂದೆ ಬಲವಾದ ನೋವು ಇರುತ್ತೆ, ಇದರ ಹಿಂದೆ ಬಲವಾದ ಒಂದು ಸಂಕಷ್ಟ ಕೂಡ ಇರುತ್ತೆ. ಅದನ್ನು ಯಾಕೆ ಅಂತ ಹೇಳ್ತೀನಿ. ಇದರ ಜೊತೆಗೆ ಉತ್ತರ ಕನ್ನಡದಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯೂ ಕೂಡ ಮುಂದೊಮ್ಮೆ ತನಗೂ ಬೇರೆ ರಾಜ್ಯ ಆಗ್ಬೇಕೆನ್ನುವಂಥ ಕೂಗು ಎಬ್ಸಿದ್ರು ಕೂಡ ಅನುಮಾನ ಇಲ್ಲ ಎನ್ನುವಂಥ ಒಂದು ಸಂಶಯ ಇದೀಗ ಕಾಡ್ತಾ ಇದೆ. ಅದಕ್ಕೆ ಬಲವಾದ ಕಾರಣ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಆಗ್ತಾ ಇರುವಂಥ ಒಂದು ಅನ್ಯಾಯ. ಉತ್ತರ ಕನ್ನಡ ಜಿಲ್ಲೆ ಈ ಒಂದು ದೊಡ್ಡದಾದಂದ್ರೆ ಸುಸಜ್ಜಿತವಾದಂಥ ಹಾಸ್ಪಿಟಲ್ ಕೇಳ್ತಾ ಇದ್ರು. ನಿಮ್ಗೆ ಏನೂ ಬೇಡ, ಒಂದು ಹಾಸ್ಪಿಟಲ್ ಕಟ್ಸ್ಕೊಡಿ ಅಂದರೆ ಅಲ್ಲಿ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆದಾಗ ನೀವು ಹುಬ್ಳಿಗೆ ಬರಬೇಕಾಗತ್ತೆ, ಅಥವಾ ದೂರದ ಮಣಿಪಾಲಕ್ಕೆ ಹೋಗ್ಬೇಕಾಗತ್ತೆ, ದೂರದ ಗೋವಾಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗುವ ಟೈಮ್ನಲ್ಲಿ ನಿಮ್ಗೆ 2 ರಿಂದ 3 ಗಂಟೆ ಅಲ್ಲೇ ಹೋಗ್ಬಿಟ್ರೆ ಆ ಪ್ರೀಸಿಯಸ್ ಟೈಮಲ್ಲಿ ಜೀವನ ಉಳಿಸ್ಕೊಳ್ಳಿಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯವರು 10 ವರ್ಷಗಳಿಂದ ನಮಗೆ ಒಂದು ಸುಸಜ್ಜಿತವಾದಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಕೊಡಿ ಅನ್ನುವಂಥ ಕೂಗು 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ರು. ಜೊತೆಗೆ ಫ್ರೀಡಮ್ ಪಾರ್ಕ್ ಕೂಡ ದೊಡ್ಡದಂಥ ಪ್ರತಿಭಟನೆ ಆಯಿತು. ಅದು ಸರ್ಕಾರ ಬಜೆಟ್ನಲ್ಲಿನೂ ಅನುದಾನ ಕೊಡುತ್ತೆ ಅಂತ ಹೇಳ್ತಾರೆ. ಅಥವಾ ಜೊತೆಗೆ ಆ ಜಾಗದಲ್ಲಿ ಅಥವಾ ಕುಮಟಾದಲ್ಲಿ ಒಂದು ಸ್ಪಾಟ್ ನೋಡಿದ್ದೀವಿ, ಅಥವಾ ಭಟ್ಕಳದಲ್ಲಿ ಒಂದು ಸ್ಪಾಟ್ ನೋಡಿದ್ವಿ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ಸಚಿವರು ಕೂಡ ಕೊಡ್ತಾ ಇದ್ದಾರೆ. ಆದರೆ ಇಲ್ಲೇ ತನಕ ಯಾವುದೂ ಒಂದು ಅಂತಿಮ ಹಂತಕ್ಕೆ ಬಂದಂತಿಲ್ಲ. ಇದರ ನಡುವೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಬೆಳಗಾಮಲ್ಲಿ ಚಳಿಗಾಲದ ಅಧಿವೇಶನ ಅಂದರೆ ಡಿಸೆಂಬರ್ 8ರಿಂದ ನಡೀತದೆ. ಅದು ಇನ್ನು 3-4 ದಿನಗಳು ಅದು ಕೂಡ ಕೊನೆಯಾಗುತ್ತೆ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ತಣ್ಣಗಾಗುತ್ತೆ. ಹಾರಾಟವಾಗಿ ಇರುತ್ತೆ. ನೋಡಿ, ಸದನದಲ್ಲಿ ಚರ್ಚೆ ಆಗಬೇಕಂತ ವಿಷಯ ಉತ್ತರ ಕನ್ನಡ ಜಿಲ್ಲೆಗೆ ಹಾಸ್ಪಿಟಲ್ ಕೊಡಬೇಕು ಎನ್ನುವಂಥ ವಿಚಾರ ಚರ್ಚೆ ಆಗ್ಬೋದಿತ್ತು. ಆದರೆ ಅದರ ಬದಲಾಗಿ ಚರ್ಚೆ ಏನಾಗ್ತಿದೆ ಅಂದರೆ ಉತ್ತರ ಕನ್ನಡದ ಅಥವಾ ಕರಾವಳಿ ಭಾಗಕ್ಕೆ ಮದ್ಯ ಮಾರಾಟ ಮಾಡುವಂಥ ಒಂದು ಪರ್ಮಿಷನ್ ಕೊಡಬೇಕು ಎನ್ನುವಂಥ ದೊಡ್ಡ ಚರ್ಚೆ ಆಗ್ತಾ ಇದೆ. ನಿನ್ನೆ ಆಗಿದ್ದು ಅದೇ ಕತೆ. JDSನ MLA ಒಬ್ರು ಹೇಳ್ತಾರೆ, ನೀವು ಕಿರಾಣಿ ಅಂಗಡಿಯಲ್ಲಿ ರಾಜ್ಯದ ಎಲ್ಲ ಚಿಕ್ಕ ಪುಟ್ಟ ಅಂಗಡಿಯಲ್ಲೂ ಕೂಡ ನಿಮಗೆ ಮದ್ಯ ಸಿಗುತ್ತೆ, ಅದಕ್ಕೆ ಕಡಿವಾಣ ಹಾಕಬೇಕು ಎನ್ನುವಂಥ ಒಂದು ಪ್ರಶ್ನೆಯನ್ನ ಶೂನ್ಯ ಅವಧಿಯಲ್ಲಿ 0 ವರ್ಷದಲ್ಲಿ ಕೇಳಿದಾಗ ಅದಕ್ಕೆ ಸಡನ್ ಆಗಿ ಪ್ರತಿಕ್ರಿಯೆ ಮಾಡಿದಂಥ DK ಶಿವಕುಮಾರ್ ಅಂದರೆ DCM DK ಶಿವಕುಮಾರ್ ಅವರು ಹೇಳ್ತಾರೆ, ಹೌದು, ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಜೊತೆಗೆ ಈ ಕರಾವಳಿಯ ಬೀಚ್ಗಳಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ. ಬಾರಲ್ ತಗೊಂಡು ಮನೆಯಲ್ಲಿ ಕುಡಿಬಹುದು, ಆದರೆ ಅಲ್ಲಿ ಏನಾಗ್ತದೆ, ಬಾರಲ್ ತೆಗೆದುಕೊಂಡು ಹೋಗಿ ಕಳ್ಳತನದಿಂದ ಬೀಚಲ್ಲಿ ಹೋಗಿ ಕುಡಿತಾರೆ. ಅದು ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ನಾನು ಮುಖ್ಯಮಂತ್ರಿಯವರ ಜೊತೆ ಮಾತನಾಡಿಕೊಂಡು ಚರ್ಚೆ ಕೂಡ ಮಾಡಿದ್ದೇನೆ. ಜೊತೆಗೆ ಈ ಕರಾವಳಿಯ ಬೀಚ್ ಪ್ರದೇಶಗಳಲ್ಲಿ ಸರ್ಕಾರವೇ ಮದ್ಯ ಮಾರಾಟ ಮಾಡುವಂಥ ಒಂದು ಪರವಾನಗಿ ಕೊಡಬೇಕು ಎನ್ನುವಂಥ ಒಂದು ಚರ್ಚೆ ಆಗಿದೆ. ಆದಷ್ಟು ಬೇಗ ಅದು ಕೂಡ ನೆರವೇರುತ್ತೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಹೇಳ್ತಾರೆ, ಮನೆಯಲ್ಲಿ 7 ಬಾಟಲ್ ಅನ್ನ ಇಟ್ಕೊಳ್ಳಿ, ಮಾತ್ರ ಪರ್ಮಿಷನ್ ಇದೆ. ಯಾರಾದ್ರೂ ಒಂದು ಬಾಟಲ್ ಗಿಫ್ಟ್ ಕೊಡ್ತಾರೆ, ಅದನ್ನು ಕುಡಿಲಿಕ್ಕೆ ಆಗಲ್ಲ, ಹಾಗೆ ಇರುತ್ತೆ. ಮತ್ತೊಬ್ಬರು 4 ಬಾಟಲ್ ಕೊಡ್ತಾರೆ, ಅದಾದ ನಂತರ 7 ಬಾಟಲ್ಗಿಂತ ಜಾಸ್ತಿ ಇದ್ರೆ ಕೇಸ್ ಹಾಕ್ತಾರೆ. ಅದನ್ನೇ ಕೇಸ್ ಮಾಡಿಕೊಂಡು ಅವರಿಗೆ ಸಂಕಷ್ಟ ಕೂಡ ಎದುರಾಗುತ್ತೆ. ಅದಕ್ಕೂ ಕೂಡ ಆ ನಿಯಮವನ್ನು ಕೂಡ ಸಡಿಲು ಮಾಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನ ಅಥವಾ ಒಂದು ಸೂಚನೆಯನ್ನ ಅಬಕಾರಿ ಸಚಿವರಾದಂಥ RB ತಿಮ್ಮಾಪುರ್ ಅವರಿಗೆ DK ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟರು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ಅಂದ್ರೆ ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿರುವಂಥ ಬೀಚ್ಗಳು ಅಥವಾ ನಮ್ಮ ಕರಾವಳಿ ಭಾಗದಲ್ಲಿರುವ ಬೀಚ್ಗಳಲ್ಲಿ ಮದ್ಯ ಮಾರಾಟ ಮಾಡುವಂಥ ಒಂದು ಪರವಾನಗಿಯನ್ನು ಕೊಡಬೇಕು ಎನ್ನುವಂಥ ಒಂದು ಚರ್ಚೆಯನ್ನ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದೇನೆ, ಅದು ಕೂಡ ಆಗತ್ತೆ ಅನ್ನುವಂಥ ಒಂದು ವಿಷಯವನ್ನ ಸದನದಲ್ಲಿ ಹೇಳಿದ್ದಾರೆ. ಇದು ಎಲ್ಲರೂ ಯೋಚನೆ ಮಾಡಬೇಕಾದಂಥ ವಿಚಾರ. ಉತ್ತರ ಕನ್ನಡ ಜಿಲ್ಲೆಗೆ ಹಾಸ್ಪಿಟಲ್ ಕೇಳಿ ಪ್ರತಿಭಟನೆಯಾದಾಗ ಅದು ಸದನದಲ್ಲಿ ಚರ್ಚೆ ಆಗಲ್ಲ. ಚರ್ಚೆ ಆದ್ರೂ ಕೂಡ ಅಲ್ಲಿ ಕೂಡ ಕನ್ಫ್ಯೂಷನ್ಸ್ ಇದೆ, ಸಾವಿರಾರು ಕೋಟಿ ಖರ್ಚಾಗತ್ತೆ ಅನ್ನುವಂಥ ಲೆಕ್ಕಾಚಾರ ಅವರಿಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂತ ಬಂದಾಗ ನಿಮ್ಗೆ 4-5 ಪ್ರಾಜೆಕ್ಟ್ಗಳನ್ನ ಹೇಳ್ತೇನೆ. ಉತ್ತರ ಕನ್ನಡದಲ್ಲಿ ಕೈಗಾಣು ವಿದ್ಯುತ್ ಸ್ಥಾವರ ಇದೆ. ಉತ್ತರ ಕನ್ನಡದಲ್ಲಿ ಸಾವಿರಾರು ಎಕರೆ ಜಾಗದಲ್ಲಿ ದೇಶಕ್ಕೆ ಹಿತವನ್ನು ಕಾಪಾಡುವಂಥ, ದೇಶವನ್ನು ಕಾಯುವಂಥ ನೌಕಾನೆಲೆಗೆ ಉತ್ತರ ಕನ್ನಡ ಜಿಲ್ಲೆ ಒಂದು ಜಾಗವನ್ನು ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆ ಅನೌನ್ಸ್ ಆದಂಥ ಈ ವಾಣಿಜ್ಯ ಬಂದರು ಕೇಣಿಲ್ ಆಗತ್ತೆ ಅನ್ನುವಂಥ ಒಂದು ಮಾತು ಕೇಳಿ ಬಂದಾಗ ಅಥವಾ ಪ್ರಾಜೆಕ್ಟ್ ಘೋಷಣೆಯಾದಾಗ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯ ಜನರು, ಮೀನುಗಾರರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ದು ಕೂಡ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಈ ಶಿವಮೊಗ್ಗ ಹೊನ್ನಾವರ ಗಡಿಯಲ್ಲಿ ಶರಾವತಿಯ ಪಂಪ್ ಸ್ಟೋರೇಜ್ ಎನ್ನುವಂಥ ಒಂದು ಆಧುನಿಕ ತಂತ್ರಜ್ಞಾನವನ್ನು ಮಾಡಬೇಕೆಂದು ಹೊರಟಾಗ ಅಲ್ಲೂ ಕೂಡ ದೊಡ್ಡ ಹೋರಾಟ ಆಯಿತು. ಉತ್ತರ ಕನ್ನಡ ಜಿಲ್ಲೆಯ ರೋಡ್ಗಳನ್ನು ನೋಡಿದ್ರೆ ಅದು ರೋಡ್ ಅಥವಾ ಶೇಂಗಾ ಹಾಕುವಂಥ ಎಲ್ಲವೂ ಬೆಳೆಯನ್ನು ಕಿತ್ತ ನಂತರ ಗದ್ದೆ ಆಗಿತ್ತಲ್ಲ,
ಆ ತರಹದ ರೋಡ್ ಇದೆ. ನೀವು ಅಂಕೋಲದಿಂದ ಯಲ್ಲಾಪುರ ಹೋಗುವಂಥ ಒಂದು ದಾರಿಯಲ್ಲಿ, ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀವು ಹೋದರೆ ನಿಮಗೆ ನಿಜವಾಗೂ ಕೂಡ ಗೊತ್ತಾಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅನ್ನೋದು. ನಾನು ಹೇಳಿ ಕೇಳಿ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡ್ತಾ ಹೋದರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 89% ಅಷ್ಟು ಶೇಕಡ 89% ಅದು ಮರಗಳಿಂದ, ಕಾಡಿನಿಂದ ಕೂಡಿದೆ. ಅಲ್ಲಿ ಇರುವಂಥ ಚಿಕ್ಕ ಪುಟ್ಟ 5-6% ಜನ ವಸತಿಗೆ ಮತ್ತು ಕೃಷಿಗಿರುತ್ತೆ, ಮಿಕ್ಕ ಒಂದು 2% ರೋಡಿಗಿರುತ್ತೆ. ಅಂಥ ಒಂದು ರೋಡನ್ನು ಕೂಡ ನೀವು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಇದು ಯಾವ ಮಟ್ಟಿನ ಸರ್ಕಾರ? ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದರೂ ಕೂಡ ಅಲ್ಲಿ ಯಾವ MP ಕೂಡ ಒಂದು ಗಮನದಲ್ಲಿಟ್ಕೊಂಡು ರೋಡನ್ನು ಸರಿ ಮಾಡುವಂಥ ಅಥವಾ ರೋಡನ್ನು ಸರಿ ಮಾಡುವಂಥ ಪ್ರಕ್ರಿಯೆ ಮುಂದಾಗ್ತಿಲ್ಲ. ಈ ಸಲ ತುಂಬ ಮಳೆ ಬಂತು, ತುಂಬ ಮಳೆ ಬಂದ ನಂತರ ಏನು ಮಾಡಲಿಕ್ಕಾಗಲ್ಲ ಎನ್ನುವಂಥ ಹಂತಕ್ಕೆ ಎಲ್ಲರೂ ಕೂಡ ಒಪ್ಕೊಂಡ್ರು. ಆದರೆ ಮಳೆಗಾಲ ಮುಗಿದು 2 ತಿಂಗಳು ಆಗ್ತಾ ಬಂದಿದೆ. ಆದರೂ ಕೂಡ ಅಲ್ಲಿ ಆ ರೋಡಲ್ಲಿ ಈ ರೋಡಲ್ಲಿ ಒಂದೊಂದು JCB ಕಾಣುತ್ತೆ ಹೊರತು ಯಲ್ಲಾಪುರ ಅಂಕೋಲ ರೋಡನ್ನು ಸರಿ ಮಾಡಬೇಕೆನ್ನುವಂಥ ಒಂದು ಬದ್ಧತೆ ಕೇಂದ್ರ ಸರ್ಕಾರ ಕೂಡ ಇಲ್ಲ, ಮತ್ತು ಅದನ್ನು ಮಾಡ್ಕೊಳ್ಬೇಕೆನ್ನುವಂಥ ಬದ್ಧತೆ ಅಲ್ಲಿನ MP ಕೂಡ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ರೆಫರ್ ಮಾಡಿದೆ ಅನ್ನೋದು ಕೂಡ ಅಲ್ಲಿ ಯಾರಿಗೂ ತಿಳಿದಂತಾಗಿದೆ. ಮುಂದೊಮ್ಮೆ ಸರಿಯಾಗ್ಬೋದು. ಆದರೆ ಈ ವರ್ಷ ಆದಂಥ ರೋಡ್ ಇದೆಯಲ್ಲ, ನೀವು ಯಲ್ಲಾಪುರ ಅಂಕೋಲ ಹೋಗೋ ರೋಡನ್ನು ನೋಡಿದ್ರೆ ಅದು ರೋಡ್ ಅಂತ ಒಬ್ಬ ಮನುಷ್ಯನ ಹೇಳಿಕ್ಕೆ ಸಾಧ್ಯ ಇಲ್ಲ, ಹಾಗಾಗ್ಬಿಟ್ಟಿದೆ. ನೋಡಿ, ಮೊದಲೇನಾಗ್ತಂದರೆ ಸರ್ಕಾರಿ ಬಸ್ಗಳು ಸ್ಲೋ ಆಗಿ ಮೂವ್ ಆಗ್ತಿದ್ವು. ಆದರೆ ಈಗ ಹೈ ಟೆಕ್ನಾಲಜಿ ಮಷಿನ್ಗಳು ಬಂದು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗುತ್ತೆ. ನೀವು ಉತ್ತರ ಕನ್ನಡ ಜಿಲ್ಲೆ ಅಥವಾ ಯಾವುದೇ ನಮ್ಮ ರಾಷ್ಟ್ರೀಯ ಹೆದ್ದಾರಿ ತೆಗೆದುಕೊಂಡು ಕೂಡ ಈ ಸಲ ಅತ್ಯಂತ ಜಾಸ್ತಿ ಸರ್ಕಾರಿ ಬಸ್ಗಳು ಆಕ್ಸಿಡೆಂಟ್ ಆಗಿವೆ. ಅವೆಲ್ಲಕ್ಕೂ ಕಾರಣ ಗುಂಡಿ ಬಿದ್ದ ರಸ್ತೆಗಳು. ಬೆಂಗಳೂರಿನ ಒಂದು ಗುಂಡಿ ಬಿದ್ದ ರಸ್ತೆಗಳನ್ನ ಹೇಗೋ ನಮ್ಮ ಬೆಂಗಳೂರು ಸ್ವಲ್ಪ ಗುಂಡಿ ಮುಚ್ಚಿದೆ ಮತ್ತು ತೇಪೆ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸರಿಪಡಿಸುವಂಥ ಮನಸ್ಸು ಇಲ್ಲಿಯ ತನಕ ಮಾಡ್ದಂಗಿಲ್ಲ. ರಾಜ್ಯ ಸರ್ಕಾರಕ್ಕೂ ಕೂಡ ಅದರ ಬಗ್ಗೆ ಗಮನ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಗಮನ ಇಲ್ಲ. ಎಲೆಕ್ಷನ್ ಬಂದಾಗ ಅವರು ರಾಷ್ಟ್ರ ಅಂತಾರೆ, ಇವರು ಗ್ಯಾರಂಟಿ ಅಂತಾರೆ. ಅದನ್ನು ಬಿಟ್ಟು ಮೂರನೆಯ ಮಾತೇ ಕೂಡ ಆಡಲ್ಲ. ಈ ಮತ್ತೊಂದು ವಿಷಯವನ್ನು ಇಲ್ಲಿ ಗಮನ ಹರಿಸಲೇಬೇಕಾದಂಥ ವಿಚಾರ ಅಂದರೆ, ಸಿದ್ದರಾಮಯ್ಯ ಆಗಿರ್ಬೋದು, ಬೇರೆ ಬೇರೆ ಹಳೆಯ ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಅಥವಾ ಈಗಿನ ಉಪಮುಖ್ಯಮಂತ್ರಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಸರ್ಕಾರ ಅಂದ್ಕೂಡಲೇ, ಪಕ್ಷ ಅಂದ್ಕೂಡಲೇ ಬೆಂಗಳೂರಿಗೆ ಮಾತ್ರ ಗಂಟು ಬದ್ದಂತಿದೆ. ಮತ್ತು ಅವರು ಮೈಸೂರಿಗೆ ಹೋಗ್ತಾರೆ, ಮತ್ತೊಬ್ಬರು ಮಂಡ್ಯಕ್ಕೆ ಹೋಗ್ತಾರೆ, ಮತ್ತೊಬ್ಬರು ಈ ರಾಜಕಾರಣ ಅಂದ್ಕೂಡಲೇ ಬೆಂಗಳೂರು, ಮೈಸೂರು, ಮಂಡ್ಯ ಅಷ್ಟಕ್ಕೆ ಸೀಮಿತವಾಗಿದೆ. ಸಿದ್ದರಾಮಯ್ಯನವರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದು 2024 ಒಂದು ಜೂನ್ ಟೈಮಲ್ಲಿ, ಅಂದರೆ ಲಾಸ್ಟ್ ಟೈಮ್ ಕರಾವಳಿಯಲ್ಲಿ, ಅದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸೀರೂರಿನಲ್ಲಿ ಗುಡ್ಡ ಕುಸಿತ ಆದಾಗ ಅವ್ರು ಹೋಗಿ ಭೇಟಿ ಕೊಟ್ಟು ಬರ್ತಾರೆ. ಅದೊಂದು ಕೇವಲ ಅರ್ಧ ಗಂಟೆ ಭೇಟಿ. ಅಲ್ಲಿ ಒಬ್ಬರೇ ಇರ್ತಾರೆ, ಕೃಷ್ಣ ಬೈರೇಗೌಡರು ಮಾತ್ರ ಇರ್ತಾರೆ ಸಚಿವರು. ಅದಾದ ನಂತರ ಉತ್ತರ ಕನ್ನಡ ಜಿಲ್ಲೆಯ ಕಡೆ ಮುಖ ಮಾಡುವಂಥ ಮನಸ್ಸೇ ನಮ್ಮ ಸಿದ್ದರಾಮಯ್ಯನವರು ಮಾಡಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರು ಅಂಕೋಲ ಹುಬ್ಬಳ್ಳಿಯ ಮಾರ್ಗವಾಗಿ ಅಥವಾ ಅಂಕೋಲ ಹುಬ್ಬಳ್ಳಿಯ ಮಾರ್ಗವಾಗಿ ಅಲ್ಲೇನಾದರೂ ತಮ್ಮ ಗಾಡಿ ಮುಖಾಂತರ ಹೋಗಿದ್ರೆ ಆಗ ಅವರಿಗೂ ಅರ್ಥ ಆಗ್ತಿತ್ತು. ಅವರು ಕೂಡ ಒಂದು ಕೇಂದ್ರಕ್ಕೆ ಲೆಟರ್ ಬರೆದು ಅಥವಾ ರೆಫರ್ ಮಾಡಿ, PW ಇಲಾಖೆಯಿಂದ ಇಷ್ಟಾಗಿದೆ ಅಂತ ರೆಫರ್ ಮಾಡಿ NHAಗೆ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಅದನ್ನು ಕಳಿಸಿ ರೋಡ್ ರಿಪೇರಿ ಮಾಡುವಂಥ ಕೆಲಸ ಮಾಡ್ತಿದ್ರು. ಆದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಇಡೀ ನಮ್ಮ ರಾಜ್ಯ, ಇಡೀ ದೇಶ ಒಂದು ಸಂಪನ್ಮೂಲವಾಗಿ ಉಪಯೋಗಿಸ್ಕೊಂಡಿದೆ ಹೊರತು ಅಲ್ಲಿನ ಜನರಿಗೆ ಅನ್ಯಾಯ ಆಗ್ತಿದೆ, ಅಲ್ಲಿನ ಜನರಿಗೆ ಸಂಕಷ್ಟ ಆಗ್ತಿದೆ. ಆ ಧೂಳಿನ ಮುಖಾಂತರ ಯಲ್ಲಾಪುರ ಅಂಕೋಲ ರೋಡಿನ ಅಕ್ಕಪಕ್ಕ ಜನರಿಗೆ ಅಸ್ತಮ ಸ್ಟಾರ್ಟ್ ಆಗಿದೆ, ಬೇರೆ ಬೇರೆ ರೋಗ ಬರ್ತಿದೆ ಅನ್ನುವಂಥ ಒಂದೇ ಒಂದು ಕಾಳಜಿ ಕೂಡ ನಮ್ಮ ಸರ್ಕಾರಕ್ಕೆ, ಅದು ಕೇಂದ್ರ ಆಗಿರ್ಬೋದು ರಾಜ್ಯಕ್ಕೂ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಹೇಗಾಗಿದೆ ಅಂದರೆ ನೀವು ಒಂದ್ಸಲ ನೋಡ್ಕೊಂಡು ಬರ್ಬೇಕು. ಅದನ್ನು ರಾಷ್ಟ್ರೀಯ ಹೆದ್ದಾರಿ ರಿಪೇರಿ ಮಾಡ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ದೊಡ್ಡ ಆಸ್ಪತ್ರೆ ಕೊಡಿ ಅಂದರೆ ಅದನ್ನು ಕೊಡ್ತಾ ಇಲ್ಲ. ಬದಲಾಗಿ ಸದನದಲ್ಲಿ ಏನು ಚರ್ಚೆ ಆಗ್ತಿದೆ ಅಂದರೆ, ಕರಾವಳಿಯ ಭಾಗದ ಬೀಚ್ಗಳಲ್ಲಿ ಮದ್ಯ ಮಾರಾಟ ಮಾಡೋದಕ್ಕೆ ಪರವಾನಗಿ ಕೊಡುವುದಾಗಿ ಭರವಸೆಯನ್ನು ಕೊಡ್ತಾರೆ ಮತ್ತು ಅದರ ಬಗ್ಗೆ CM ಜೊತೆ ಚರ್ಚೆ ಮಾಡ್ತಾರೆ. CM ಜೊತೆ ಚರ್ಚೆ ಮಾಡಬೇಕಾಗಿದ್ದೇನು, ಉತ್ತರ ಕನ್ನಡ ಜಿಲ್ಲೆಯೋ ಅಥವಾ ಕಲಬುರಗಿ ಜಿಲ್ಲೆಯೋ ಬಿಜಾಪುರ ಜಿಲ್ಲೆಯೋ, ಅಲ್ಲಿ ಮೂಲಭೂತವಾದಂಥ ಸೌಕರ್ಯ ಇದೆಯಾ, ಅಲ್ಲಿ ಹಾಸ್ಪಿಟ್ಲ್ ಇದೆಯಾ, ಹಾಸ್ಪಿಟ್ಲ್ ಇದ್ದರೆ ಅಲ್ಲಿ ಮೆಡಿಸಿನ್ ಸಪ್ಲೈ ಆಗ್ತಿದೆಯಾ, ಅಂಥದ್ದೊಂದು ಚರ್ಚೆ ಅಥವಾ ರೈತರ ಬಗ್ಗೆ ಚರ್ಚೆ ಆಗಬೇಕಿತ್ತೆ ಹೊರತು ನಿಮಗೆ ಸರ್ಕಾರಕ್ಕೆ ರೆವೆನ್ಯೂ ಬರಬೇಕಂದ್ರೆ ರೆವೆನ್ಯೂ ಬರುವ ಸಲುವಾಗಿ 40,000 ಕೋಟಿ ವರ್ಷಕ್ಕೆ ಒಂದು ನಿರೀಕ್ಷಣೆ ಇಟ್ಕೊಂಡು ಸರ್ಕಾರವೇ ಬೀಚ್ಗಳಲ್ಲಿ ಮದ್ಯ ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿಗೆ ಹೋಗುತ್ತೆ. ಆ ಥರ ಮಾತು ಸದನದಲ್ಲಿ ಕೇಳಿಬರುತ್ತೆ ಅಂದರೆ ಇದು ಯಾವ ಮಟ್ಟಿನ ಸರ್ಕಾರ, ಜೊತೆಗೆ ಇದು ಯಾವ ಮಟ್ಟಿನ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ರೋಡ್ ರಿಪೇರಿ ಮಾಡಲ್ಲ, ರಾಜ್ಯ ಸರ್ಕಾರ ನಮಗೆ ಆಸ್ಪತ್ರೆ ಕೊಡಲ್ಲ, ಮೂಲಭೂತ ಸೌಕರ್ಯ ಕೊಡಲ್ಲ ಎನ್ನುವಂಥ ಮಟ್ಟಿಗೆ ಬಂದು ಮುಟ್ಟಿದೆ. ಹಾಗಾಗಿ ಇಂಥವೆಲ್ಲವನ್ನು ಇಟ್ಕೊಂಡು ಬೇಸತ್ತು
ಅನೇಕ ಹೋರಾಟಗಾರರು ತಮಗೆ ಪ್ರತ್ಯೇಕ ರಾಜ್ಯ ಬೇಕು, ನಮಗೆ ಉತ್ತರ ಕರ್ನಾಟಕ ರಾಜ್ಯ ಬೇಕು, ನಮಗೆ ಬೇರೆ ರಾಜ್ಯ ಬೇಕು ಎನ್ನುವಂಥ ಹೋರಾಟ ಇದೆಯಲ್ಲ, ಅದ್ರ ಹಿಂದೆ ಬಲವಾದ ನೋವಿರುತ್ತೆ, ಬಲವಾದ ಒಂದು ಕಾರಣ ಕೂಡ ಇರುತ್ತೆ. ಹಾಗಾಗಿ ಆ ಹೋರಾಟಗಾರರು ಮಾಡ್ತಾ ಇರುವಂಥ ಹೋರಾಟ ತಪ್ಪು ಅನ್ನೋದು ಕೂಡ ಒಂದ್ಸಲ ನಮ್ಗೆ ಕೂಡ ಬೇಸರ ಆಗುತ್ತೆ. ಏನೋ ರೀಸನ್ ಇರುತ್ತೆ, ಅದಕ್ಕೆ ಮಾಡ್ತಾರೆ ಅನ್ನುವಂಥ ಒಂದು ಅಂಶ ಕೂಡ ನಮಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಇನ್ನು ಮುಂದೆ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಆಗದೆ ಇರಲಿ, ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಇರಲಿ, ಜೊತೆಗೆ ಅಂತ ಬೇಡಿಕೆ ಕೂಡ ದೂರ ಆಗ್ಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಆಗಬೇಕು, ಉತ್ತರ ಕನ್ನಡ ಜಿಲ್ಲೆ ಅಥವಾ ಉತ್ತರ ಕರ್ನಾಟಕ ಬೇರೆ ಬೇರೆ ರಾಜ್ಯ ಆಗಬೇಕು ಎನ್ನುವಂಥ ಕೂಗು ಬಾರದೇ ಇರಲಿ ಅಂತ ಹೇಳ್ತಾ, ಇಡೀ ನಮ್ಮ ಸರ್ಕಾರ, ಇಡೀ ನಮ್ಮ ಕರ್ನಾಟಕವನ್ನ ಒಂದೇ ಒಂದು ಅಂದ್ರೆ ಸಮಾನವಾಗಿ ನೋಡಿದ್ರೆ ಇಂಥ ಕೂಗು ಕೇಳಲ್ಲ, ಇಂಥ ಒಂದು ಕೂಗು ಎಲ್ಲಿಯೂ ಕೂಡ ಆಗಲ್ಲ. ಆದರೆ ಸರ್ಕಾರ ತಮ್ಮ ರಾಜಕಾರಣಕ್ಕಾಗಿ, ತಮ್ಮ ಒಂದು ಹಿತಾಸಕ್ತಿಗಾಗಿ, ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ರಾಜಕಾರಣ ಮಾಡ್ಕೊಂಡು ಇಡ್ಲಿ ವಡ ತಿಂದ್ಕೊಂಡು ಉಪಹಾರ ಸೇವನೆ ಮಾಡ್ಕೊಂಡಿದ್ರೆ ಮತ್ತೆ ಇಂಥ ಹಲವಾರು ಕೂಗುಗಳು, ಹಲವಾರು ನಮ್ಗೆ ಆ ರಾಜ್ಯ ಆಗಬೇಕು, ನಮ್ಗೆ ಈ ಜಿಲ್ಲೆ ಆಗಬೇಕು, ನಮಗೆ ಆ ಉತ್ತರ ಕರ್ನಾಟಕ ಜಿಲ್ಲೆ ರಾಜ್ಯ ಆಗಬೇಕು, ನಮಗೆ ದಕ್ಷಿಣ ಕರ್ನಾಟಕ ರಾಜ್ಯ ಆಗಬೇಕು ಅನ್ನೋ ಕೂಗು ಪದೇ ಪದೇ ಏಳಿ ಬರೋದ್ರಲ್ಲಿ ಅಥವಾ ಮತ್ತೆ ಆ ಕೂಗು ಪ್ರತಿಭಟನೆಯಾಗಿ ಮಾರ್ಪಾಡಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.